ಹೋಗ್ತಾ ಇದ್ದೀವಿ. ಅವ್ರಿಗೆ ಬೈಕ್ ಕೊಡಲಿಕ್ಕೆ ಒಳ್ಳೆ ಗಾಡಿ ಹತ್ರ ಪಾಪ ಊಟ ಮಾಡ್ತಾರೆ. ಅವ್ರು ಕೆಲಸ ಮಾಡ್ತಾರೆ ಇನ್ನೊಬ್ರ ಹತ್ರ. ಅದುವೇ ಬೈಕ್ ಇದ್ದರೆ ಫುಡ್ ಡೆಲಿವರಿ ಮಾಡ್ತಿದ್ದು ಅಂತ ಗೊತ್ತಾಯಿತು. ಪಾಪ ತುಂಬ ಬಡವರಂತೆ. ಫುಡ್ ರಿವ್ಯೂ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಇಲ್ಲೇ ಇರೋದವರು. ರಾಜು ಅವ್ರು ಏನೇನು ಕೆಲಸ ಮಾಡ್ತಾರೆ ಇಲ್ಲಿ? ಇಲ್ಲಿ ಕುಕಿಂಗ್ ಮಾಡ್ತಾನೆ ಸರ್. ಹಾಂ, ತೊಳೆಯೋದು ಎಲ್ಲಾನು ಮಾಡ್ತಾನೆ ಸರ್. ಹೌದಾ? ಎಲ್ಲ A to Z ಸರ್. ಇದು ಮಾಡೋಂಗೆ ಇಲ್ಲ ನನಗೆ ಏನಿಲ್ಲ. ಸೊ ಎಲ್ಲಾನು ಮಾಡ್ತಾನೆ. ತಂದೆ ಇಲ್ಲದೆ ಇರೋದು ಎಲ್ಲ ಹೇಳಿದ್ರು. ನೀವು ಡೆಲಿವರಿ ಮಾಡೋದೆಲ್ಲ ಹೇಳಿದ್ರು. ಅದನ್ನೆಲ್ಲ ನೋಡ್ಬಿಟ್ಟು ಬನ್ನಿ ತಗೊಳ್ಳಿ ತಗೊಬನ್ರಿ ಬೈಕು. ಎಲ್ಲ ಐತೆ ಏನಣ್ಣ ಈ ಬೈಕ್ ನಿಮಗೆ? ನಮಗೆ ಇಟ್ಕೊಳ್ಳಿ, ಒಳ್ಳೇದಾಗಲಿ. ಡೆಲಿವರಿ ಮಾಡ್ತೀರಲ್ವಾ? ಅಣ್ಣ ಅದು ಡೆಲಿವರಿ ಗಾಡಿ ಇರಲಿಲ್ಲ. ಈಗ ಸಹ ಗಾಡಿ ಸಿಕ್ತು. ಹಾಂ, ಡೆಲಿವರಿ ಹಂಗೆ ಗಾಡಿ ಇರಲಿಲ್ಲ. ಹಾಂ, ನಿಮ್ಮ ಕಡೆಯಿಂದ ಅದೇ ಸಿಕ್ಕಿದ್ದು. ಬೈಕ್ ನಿಮಗೆ ತಗೊಳ್ಳಿ. ನನಗೆ ಬಿಗ್ ಬಾಸಿಂದ ಬಂದಿದ್ದು ಅಣ್ಣ, ಯಾರನ್ನಾದ್ರೂ ಅರ್ಹರನ್ನ ಹುಡುಕ್ಬಿಟ್ಟು ಕೊಡ್ಬೇಕಂತಿತ್ತು. ಸಾರಿ, ತಂದೆ ಇಲ್ಲ, ತಾಯಿ ಒಬ್ಬರೇ, ಮನೆ ನಡೆಸಬೇಕು ನೀವೇ ಅಂತೆಲ್ಲ ಕೇಳಿ ಆಮೇಲೆ ಲೆವೆಲ್ಗೆ ನೋಡ್ಕೊಂಡು ಬಂದಿದ್ದೀನಿ ಜೀವನದಲ್ಲಿ. ಯಾರಿಗಾದ್ರೂ ಒಬ್ರಿಗೆ ಸಹಾಯ ಆಗಬೇಕು. ಹಾಂ, ಒಳ್ಳೇದಾಗಲಿ ನಿಮಗೆ. ಥ್ಯಾಂಕ್ಸ್ ಅಣ್ಣ. ತುಂಬ ಥ್ಯಾಂಕ್ಸ್. ಚೆನ್ನಾಗಿರಿ ಜೀವನದಲ್ಲಿ. ಹಾಂ, ಚೆನ್ನಾಗಿರ್ತೀನಿ. ತೊಗೊಳ್ಳಿ. ಓಡಿಸ್ತೀರಾ? ಏನಿಸ್ತಿದೆ ಅಣ್ಣ? ಅಣ್ಣ ತುಂಬ ಖುಷಿ ಆಯ್ತು ಅಣ್ಣ. ಹಾಂ, ಇಷ್ಟೇನೆಲ್ಲ ಮೋಸ ಮಾಡಿದ್ರೆ ಇನ್ಮೇಲೆ ಯಾರು ಮೋಸ ಮಾಡೋಕ್ಕಾಗಲ್ಲ ಅಂದ್ಕೊಂಡಿದ್ದೀನಿ. ಹಾಂ, ನಿಮ್ಮಿಂದ ತುಂಬ ಹೆಲ್ಪ್ ಆಯಿತು. ಹೆಲ್ಪ್ ಆಯಿತು.